ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದು 3 ಕೋಎಫಿಷಿಯಂಟ್ ಇದೆ. ಅಂದ್ರೆ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕೇಳ್ತಾರೆ. ಇದು ಪ್ರೋಗ್ರಾಮ್ ಇದು 6 ಟೈಮ್ ಕೇಳಿದೆ. ಇದು ಇಂಪಾರ್ಟೆಂಟ್. ನೀವು ಬೇಕಂದ್ರೆ ಬರ್ಕೊಳ್ರಿ. ನೆಕ್ಸ್ಟ್ ರಿಪೀಟೆಡ್ 5 ಟೈಮ್ಸ್ ಯಾವುದು? ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ವಿತ್ ಸಿಂಟ್ಯಾಕ್ಸ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಕ್ಯಾಲ್ಕುಲ್ ಸಿಮ್ಯುಲೇಟ್ ದ ಕ್ಯಾಲ್ಕುಲೇಟರ್. ಓಕೆನಾ? ಇದನ್ನ ಯೂಸ್ ಮಾಡ್ಕೊಂಡು ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡೆ ಸಿಂಪಲ್ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಯೂಸ್ ಮಾಡೋದು. ಈ ತರ ಕ್ವಶನ್ಸ್ ಕೊಡ್ತಾರೆ ನೋಡಿ. ಡೆವಲಪ್ ಎ ಸಿಂಪಲ್ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಯೂಸಿಂಗ್ ಎ ಸಿ ಟು ಡೂ ದ ಸಿಂಪಲ್ ಆಪರೇಷನ್ಸ್ ಲೈಕ್ ಅಡಿಷನ್ ಸಪ್ರೇಷನ್ ಈ ತರ ಕೊಡ್ತಾರೆ. ಓಕೆನಾ? ಇದು 5 ಟೈಮ್ಸ್ ಕೇಳಿದ್ದಾರೆ. ನೆಕ್ಸ್ಟ್ 4 ಟೈಮ್ಸ್ ಏನ್ ಕೇಳಿದ್ದಾರೆ? ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬ್ರೇಕ್ ಅಂಡ್ ಕಂಟಿನ್ಯೂ ಇವೆರಡು ಮತ್ತೆ ಡಿಸ್ಟಿಂಗ್ವಿಶ್ ಕೇಳಿದ್ದಾರೆ. ನೆಕ್ಸ್ಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಇನ್ ಸಿ ಪ್ರೋಗ್ರಾಮ್. ಓಕೆನಾ? ಅದನ್ನು ವಿತ್ ಸಿಂಟ್ಯಾಕ್ಸ್ ಈಸಿ ಇದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ವೇರಿಯಸ್ ಆಪರೇಟರ್ಸ್ ಇನ್ ಸಿ. ಅದೇ ಆಪರೇಟರ್ಸ್ ಅಡಿಷನ್ ಆಪರೇಷನ್ ರಿಲೇಷನ್ ಆಪರೇಟರ್ಸ್ ಆ ತರ ಅದು 4 ಟೈಮ್ಸ್ ಕೇಳಿದ್ದಾರೆ. ಈಸಿ ಇದೆ. ಓಕೆನಾ? ರಿಪೀಟೆಡ್ 3 ಟೈಮ್ಸ್ ಯಾವ್ದಿದ್ದು? ಫಾರ್ ಲೂಪ್ ವಿತ್ ಸಿಂಟ್ಯಾಕ್ಸ್ ವಿತ್ ಎಕ್ಸಾಂಪಲ್. ಓಕೆನಾ? ಫಾರ್ ಲೂಪ್. ನೆಕ್ಸ್ಟ್ ವಾಟ್ ಈಸ್ ಟೈಪ್ ಕ್ಯಾಸ್ಟಿಂಗ್ ಅಂದ್ರೆ ಏನಾದ್ರೂ ಟೈಪ್ಸ್ ಅಂದ್ರೆ ಕೇಳ್ತಾರೆ. ನೆಕ್ಸ್ಟ್ ರಿಪೀಟೆಡ್ 2 ಟೈಮ್ಸ್ ಅಂದ್ರೆ ಎಕ್ಸ್ಪ್ಲೇನ್ ದ ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಇನ್ ಸಿ. ಓಕೆನಾ? ಇದನ್ನ ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ಅಂದ್ರೆ ಅದೇ ಪ್ರಿಂಟ್ ಸ್ಕ್ಯಾನ್ ಎಫ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಡೆಮಾನ್ಸ್ಟ್ರೇಟ್ ದ ಫಂಕ್ಷನ್ ಆಫ್ ಬಿಟ್ ವೈಸ್ ಆಪರೇಟರ್ಸ್. ಇದೊಂದು ಇಂಪಾರ್ಟೆಂಟ್. ಇದು ಮತ್ತೆ ಗೋ ಟು ಸ್ಟೇಟ್ಮೆಂಟ್ ನೆಸ್ಟೆಡ್ ಲೂಪ್ಸ್ ಇನ್ ಸಿ ಇವು 3 ಜೊತೆಗೆ ಇದು ಫೈಂಡ್ ದ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ ಅಂತ ಇದೆಯಲ್ಲ ಇದು ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಂಡ್ ಲೀಸ್ಟ್ ಅಂಡ್ ಎಕ್ಸ್ಪ್ಲೇನ್ ಅನ್ಕಂಡೀಷನಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಇದು ಇಂಪಾರ್ಟೆಂಟ್. ಇಷ್ಟನ್ನ ಓದ್ಕೊಂಡ್ರೆ ಸಾಕು ನೀವು. ಓಕೆನಾ? ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ಈಗ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಈ ತರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಇಸ್ ಸಿ ಹ್ಯಾಸ್ ದ ರೂಟ್ಸ್ ಡಿಟರ್ಮೈನ್ಡ್ ಬೈ ದ ಡಿಸ್ಕ್ರಿಮಿನೆಂಟ್ ಇದು ಡಿ ಇಸ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅದೇನು ಬೇಡ. ನೆಕ್ಸ್ಟ್ ಡೈರೆಕ್ಟ್ ಪ್ರೋಗ್ರಾಮಿಗೆ ಬನ್ನಿ. ಓಕೆನಾ? ಫಸ್ಟ್ ಹ್ಯಾಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಹೆಚ್ ಹ್ಯಾಶ್ ಇನ್ಕ್ಲೂಡ್ ಮ್ಯಾಚ್ ಡಾಟ್ ಹೆಚ್ ವೈಡ್ ಮೇನ್ ಫ್ಲೋಟ್ ಎ ಕಮ ಇವೆಲ್ಲ ಎ ಬಿ ಸಿ ಡಿ ರೂಟ್ 1 2 3 ರಿಯಲ್ ಪಾರ್ಟ್ ಇಮ್ಯಾಜಿನ್ ಪಾರ್ಟ್. ಇದನ್ನ ನಾವು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಬರ್ಕೊಂಬಿಡಿ. ಓಕೆನಾ? ಇದನ್ನ ಬರ್ಕೊಂಬಿಡಿ. ಬೆಸ್ಟ್ ಬರ್ಕೊಂಬಿಡಿ. ಯಾಕಂದ್ರೆ ಇದು ನೆನಪಾಗಲ್ಲ. ಓಕೆನಾ? ಇದ್ರಲ್ಲಿ ಏನಿಲ್ಲ. ಇಫ್ ಎಲ್ಸ್ ಮತ್ತೆ ಇಫ್ ಅದ್ರ ಎಲ್ಸ್ ಒಳಗೆ ಮತ್ತೆ ಇಫ್ ಮತ್ತೆ ಎಲ್ಸು ಅಂತ ಬರುತ್ತೆ. ಓಕೆನಾ? ಇದನ್ನ ಒಂದ್ಸತಿ ನೀವೇ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಎಂಟರ್ ದ ಕೋವಿಷೆಂಟ್ ಏನಿಲ್ಲ. ಇದನ್ನ ಇನಿಷಿಯಲೈಸ್ ಮಾಡೋದು. ಇದ್ರಲ್ಲಿ ಏನೇನ್ ಮಾಡ್ತೀವಿ? ಇನಿಷಿಯಲೈಸ್ ಮಾಡ್ಸೋದು. ಪ್ರಿಂಟ್ ಎಂಟರ್ ದ ಕೋವಿಷೆಂಟ್ ಆಫ್ ಎ ಬಿ ಸಿ ಸ್ಕ್ಯಾನ್ ಮಾಡ್ಕೊಳೋದು ಎ ಬಿ ಸಿ ಅಷ್ಟುನು. ಇಫ್ ಎ ಈಕ್ವಲ್ ಟು 0 ಆದ್ರೆ ಪ್ರಿಂಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಎ ಕನಾಟ್ ಬಿ 0 ಅಂತ. ಅಂದ್ರೆ ಎ 0 ಆಗಕ್ ಬರಲ್ಲ ಅಂತ. ಎಲ್ಸ್ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಬಿ ಸ್ಕ್ವೇರ್ ಅಂದ್ರೆ ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮೆಂಟ್. ಓಕೆನಾ? ಅದರಲ್ಲಿ ಇಫ್ ಡಿ ಇಸ್ ಗ್ರೇಟರ್ ದನ್ 0 ಅವಾಗ ಏನಂದ್ರೆ ರೂಟ್ ಇಸ್ ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್ ರೂಟ್ ಆಫ್ ಮೈನಸ್ ಬಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಡಿ ಡಿವೈಡೆಡ್ ಬೈ 2a. ರೂಟ್ 2 is equal to minus b minus square root of d divided by 2a. ಪ್ರಿಂಟ್ ರೂಟ್ ರಿಯಲ್ ಡಿಸ್ಟಿಂಟ್ ಪ್ರಿಂಟ್ ಆ ಥರ ಮಾಡಬೇಕು. ಎಲ್ಸು ಸೇಮ್ ಅದೇ ಥರನೇ ಮತ್ತು ಎಲ್ಸ್ ಇಫ್ ಮತ್ತು ಎಲ್ಸ್ ಇದನ್ನ ಮಾಡಿ ಬರೆಯೋದು. ಓಕೆನಾ? ಸಿಂಪಲ್ ಡ್ರೈ ರನ್ ಎ 1 ಕೊಡ್ರಿ ಬಿ -5 ಕೊಡ್ರಿ 6 ಕೊಡ್ರಿ ಆನ್ಸರ್ ಈ ಥರ ಬರುತ್ತೆ. ಓಕೆನಾ? ಇದು ಸ್ಕ್ವೇರ್ ರೂಟ್ ಇಂದ ಪ್ರಾಬ್ಲಮ್. ಇದು ತುಂಬಾ ಇಂಪಾರ್ಟೆಂಟ್. ನೀವು ಒಂಥರ ಚೀಟಿಯಲ್ಲಿ ಬರ್ಕೊಳ್ಳಿ, ಇದು ಈಸಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದ್ಸತಿ ನೋಡ್ಕೊಂಬಿಡಿ. ಓಕೆನಾ? ಇಷ್ಟು. ನೆಕ್ಸ್ಟ್ ಏನಂದ್ರೆ ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಅಂಡ್ ಸಿ ಪ್ರೋಗ್ರಾಮ್ ಟು ಕ್ಯಾಲ್ಕುಲೇಟ್ ಸಿಂಪಲ್ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಕೇಳ್ತಾರೆ. ಓಕೆನಾ? ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಎ ಸ್ವಿಚ್ ಕೇಸ್ ಸ್ಟೇಟ್ಮೆಂಟ್ ಈಸ್ ಎ ಮಲ್ಟಿ ವೇ ಡಿಸಿಷನ್ ಸ್ಟೇಟ್ಮೆಂಟ್ ಯೂಸ್ಡ್ ವೆನ್ ದೇರ್ ಈಸ್ ಓನ್ಲಿ ಒನ್ ವೇರಿಯಬಲ್ ಟು ಇವ್ಯಾಲ್ಯೂಯೇಟ್ ಅಗೇನ್ಸ್ಟ್ ದ ಮೆನಿ ಪಾಸಿಬಲ್ ಕಾನ್ಸ್ಟೆಂಟ್ ವೇರಿಯಬಲ್. ಇಟ್ ಈಸ್ ಈಸಿಯರ್ ಟು ರೀಡ್, ಡಿಬಗ್, maintain than an equivalent if else if ladder, and it can also be execute faster. ಓಕೆನಾ? ಇದು ಅರ್ಥ ಆಗಿಲ್ಲ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ತೀನಿ ನೋಡಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಇದೆ ಅಲ್ಲ, ಅದ್ರಲ್ಲಿ ಇದು ಫೈಂಡ್ ದ ರೂಟ್ ಆಫ್ ಈಕ್ವೇಶನ್ ಇದ್ರಲ್ಲಿ ಇದು ಇಷ್ಟು ದೊಡ್ಡದಿತ್ತಲ್ಲ, ಇಷ್ಟು ದೊಡ್ಡದಿತ್ತಲ್ಲ, ಬೇಕಾದ್ರೆ ಇನ್ನೂ ಸಣ್ಣದ್ ಮಾಡ್ಬೋದು. ಅಂದ್ರೆ ನಾವು ಈ ತರ ಸಣ್ಣದ್ ಮಾಡ್ಬೋದು ನೋಡ್ರಿ. ಈ ತರ ಹ್ಯಾಶ್ ಇನ್ಕ್ಲೂಡ್ ಸ್ಟುಡಿಯೋ ಡಾಟ್ ಹೆಚ್ ಮ್ಯಾಚ್ ಡಾಟ್ ಹೆಚ್ ಇಲ್ಲದಲ್ಲ ಈ ಪ್ರೋಗ್ರಾಮ್ ಬರ್ಬೇಕು ಅನ್ನೋದಕ್ಕೆ ಈ ಪ್ರೋಗ್ರಾಮ್ ಬರ್ಕೊಳ್ಳಿ. ಈಸಿ ಇದೆ ಇಷ್ಟು. ಓಕೆನಾ? ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಅದ್ರೊಳಗೆ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಅದಕ್ಕೆ ನಾನು ಇದ್ರೊಳಗೆ
ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ದಿಸ್ ಸ್ವಿಚ್ ಸ್ಟೇಟ್ಮೆಂಟ್ ಈಸ್ ಎ ಡಿಸಿಷನ್ ಮೇಕಿಂಗ್. ಇದೊಂದು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಇನ್ ಸಿ. ಇಟ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ಒನ್ ಬ್ಲಾಕ್ ಆಫ್ ಕೋಡ್ ಫಾರ್ ಮೆನಿ ಆಪ್ಷನ್ಸ್. ಜಾಸ್ತಿ ಆಪ್ಷನ್ನಿಗೆ ಒಂದೇ ಬ್ಲಾಕ್ ಆಫ್ ಕೋಡ್ ಯೂಸ್ ಟು ಸೆಲೆಕ್ಟ್ ಒನ್ ಬ್ಲಾಕ್ ಆಫ್ ಕೋಡ್ ಫಾರ್ ಮೆನಿ ಆಪ್ಷನ್. ಜಾಸ್ತಿ ಆಪ್ಷನ್ನಿಗೆ ಒಂದೇ ಬ್ಲಾಕ್ ಅನ್ನು ಸೆಲೆಕ್ಟ್ ಮಾಡ್ತಿತ್ತು ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಆಫ್ ಎನ್ ಎಕ್ಸ್ಪ್ರೆಷನ್. ಓಕೆನಾ? ಇನ್ಸ್ಟೆಡ್ ಆಫ್ ರೈಟಿಂಗ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್, ವಿ ಕ್ಯಾನ್ ಯೂಸ್ ಸ್ವಿಚ್ ಸ್ಟೇಟ್ಮೆಂಟ್ ಟು ಮೇಕ್ ದ ಪ್ರೋಗ್ರಾಮ್ ಸಿಂಪ್ಲರ್ ಅಂಡ್ ಈಸಿಯರ್ ಟು ರೀಡ್. ಈಗ ಇಫ್ ಇಲ್ಲಾಂದ್ರೆ ಎಲ್ಸ್ ಅಂತ ಬರೆಯೋಕ್ಕಿಂತ ನಾವು ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಈಸಿಯಾಗಿ ಬರಿಬೋದು, ರೀಡ್ ಮಾಡ್ಬೋದು ಅಂತ. ಓಕೆ, ಎದಕ್ಕೆ ಯೂಸ್ ಮಾಡ್ತೀವಿ? ವೈ ಡು ವಿ ಯೂಸ್ ಸ್ವಿಚ್ ಎದಕ್ಕೆ ಯೂಸ್ ಮಾಡ್ತೀವಿ? ಸಪೋಸ್ ಯು ವಾಂಟ್ ಟು ಪರ್ಫಾರ್ಮ್ ಎ ಡಿಫ್ರೆಂಟ್ ಆಪರೇಷನ್ಸ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇಫ್ ಯು ಯೂಸ್ ಮೆನಿ ಇಫ್ ಎಲ್ ಸ್ಟೇಟ್ಮೆಂಟ್, ದ ಪ್ರೋಗ್ರಾಮ್ ಬಿಕಮ್ಸ್ ದೊಡ್ಡದಾಗ್ತಕತ್ತೆ ಮತ್ತೆ ಡಿಫಿಕಲ್ಟ್ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಅದಕ್ಕೆ ನಾವು ಯೂಸಿಂಗ್ ಸ್ವಿಚ್ ಸ್ಟೇಟ್ಮೆಂಟ್ ಮೇಕ್ ದ ಪ್ರೋಗ್ರಾಮ್ ಈಸಿ ಟು ರೀಡ್ ಆಗುತ್ತೆ, ಈಸಿ ಟು ರೈಟ್ ಮಾಡ್ಬೋದು, ಈಸಿ ಟು ಮೇಂಟೈನ್ ಮಾಡ್ಬೋದು. ಓಕೆನಾ? ಇದ್ರ ಸಿಂಟ್ಯಾಕ್ಸ್ ಹೇಳ್ತೀನಿ ನೋಡಿ. ಇದ್ರಲ್ಲೂ ಸಿಂಟ್ಯಾಕ್ಸ್ ಇದೆ. ಸ್ವಿಚ್ ವೇರಿಯಬಲ್ ಕೇಸ್ 1 ಇದ್ರಲ್ಲಿ ಹೆಂಗಿದೆ ನೋಡಿ. ಸ್ವಿಚ್ ಎಕ್ಸ್ಪ್ರೆಷನ್ ಓಪನಿಂಗ್ ಮಾಡೋದು, ಕ್ಲೋಸಿಂಗ್ ಮಾಡೋದು. ಕೇಸ್ ವ್ಯಾಲ್ಯೂ 1, ಕೇಸ್ ವ್ಯಾಲ್ಯೂ 2, ಕೇಸ್ ವ್ಯಾಲ್ಯೂ 3, ಆಮೇಲೆ ಡಿಫಾಲ್ಟ್. ಓಕೆನಾ? ಇಲ್ಲಿ ಸ್ಟೇಟ್ಮೆಂಟ್ಸ್ ಬ್ರೇಕ್. ಓಕೆನಾ? ಇದು ಈಸಿ ಇದೆ ನೋಡಿ ಸ್ಟೇಟ್ಮೆಂಟ್. ಇದು ಸಿಂಟ್ಯಾಕ್ಸ್, ಇದನ್ನ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇದು ಸಿಂಟ್ಯಾಕ್ಸ್ ಆದ್ಮೇಲೆ ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿದ್ವಿ, ಸಿಂಟ್ಯಾಕ್ಸ್ ಬರೆದ್ವಿ. ಹೌ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ದ ಸ್ವಿಚ್ ವೇರಿಯಬಲ್ ಈಸ್ ಇವ್ಯಾಲ್ಯೂಯೇಟೆಡ್ ಅಂದ್ರೆ ಇಲ್ಲಿ ಸ್ವಿಚ್ ವೇರಿಯಬಲ್ ಇದೆಯಲ್ಲ ಅದನ್ನ ಇವ್ಯಾಲ್ಯೂಯೇಟ್ ಸ್ವಿಚ್ ವೇರಿಯಬಲ್, ಇಲ್ಲಿ ಎಕ್ಸ್ಪ್ರೆಷನ್ ಅಂತಿದೆ ವೇರಿಯಬಲ್ ಅಂತ ಬರ್ಕೊಳ್ಳಿ ನೀವು. ಸ್ವಿಚ್ ವೇರಿಯಬಲ್ ಈಸ್ ಇವ್ಯಾಲ್ಯೂಯೇಟೆಡ್ ಫಸ್ಟ್. ಸೆಕೆಂಡ್ ಸ್ಟೆಪ್, ದ ವ್ಯಾಲ್ಯೂ ಈಸ್ ಮ್ಯಾಚ್ಡ್ ಅಗೇನ್ಸ್ಟ್ ಆಲ್ ದ ಕೇಸಸ್. ಈ ವ್ಯಾಲ್ಯೂ ಇರುತ್ತಲ್ಲ ಇದು ಅಷ್ಟಕ್ಕೂ ಮ್ಯಾಚ್ ಮಾಡ್ತದೆ. ಓಕೆನಾ? ದ ಲೇಬಲ್ಸ್. ಓಕೆನಾ? ಮ್ಯಾಚ್ಡ್ ಅಗೇನ್ಸ್ಟ್ ಆಲ್ ದ ಲೇಬಲ್ಸ್. ಆಮೇಲೆ ಇಫ್ ದ ಮ್ಯಾಚ್ ಈಸ್ ಫೌಂಡ್, ದ ಕರಸ್ಪಾಂಡಿಂಗ್ ಬ್ಲಾಕ್ ಎಕ್ಸಿಕ್ಯೂಟ್ಸ್, ಎಲ್ಸ್ ದ ಡಿಫಾಲ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ಸ್. ಅಂದ್ರೆ ಈಗ ನೋಡ್ರಿ, ಈಗ ಸ್ವಿಚ್ ಇಲ್ಲಿ ವೇರಿಯಬಲ್ 10 ಅಂತ ಕೊಡ್ತೀವಿ. ಇಲ್ಲಿ ವ್ಯಾಲ್ಯೂ ಇಲ್ಲಿ 5 ಅಂತ ಇರುತ್ತೆ, ಇಲ್ಲಿ 4 ಅಂತ ಇರುತ್ತೆ, ಇಲ್ಲಿ 10 ಅಂತ ಇರುತ್ತೆ ಅಂತ ತಿಳ್ಕೊಳ್ರಿ. ಇಲ್ಲಿ ಚೆಕ್ ಮಾಡ್ತೈತಿ. ಇಲ್ಲಿ 5 ಅಂತ ಇದ್ರೆ 10 5 ಈಕ್ವಲ್ ಆಗತ್ತಾ? ಇಲ್ಲ. ಇಲ್ಲಿ 10 ಇಲ್ಲಿ 5 ಈಕ್ವಲ್ ಆಗತ್ತಾ? ಇಲ್ಲ. 10 ಇಲ್ಲೂ ಈಕ್ವಲ್ ಆಗತ್ತಾ? ಅವಾಗ ಇದು ಎಕ್ಸಿಕ್ಯೂಟ್ ಆಕತಿ, ಅಲ್ಲೇ ಬರುತ್ತೆ. ಅಕಸ್ಮಾತ್ ಇಲ್ಲಿ ಅಲ್ಲೂ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಡಿಫಾಲ್ಟ್ ಇಟ್ ಕಾನಟ್ ಮ್ಯಾಚ್ ಅಂತ ಆತರ ಬರುತ್ತೆ. ಓಕೆನಾ? if break is present, control exist to the switch. ಅಂತ ಬ್ರೇಕ್ ಆದ ತಕ್ಷಣ ಇಲ್ಲಿ ಬ್ರೇಕ್ ಆಗಿ ಮತ್ತೆ ವಾಪಸ್ ಸ್ವಿಚ್ಗೆ ಹೋಗ್ತೈತೆ. ಓಕೆನಾ? ಅದರ್ವೈಸ್ ದ ಎಕ್ಸಿಕ್ಯೂಷನ್ ಫಾಲ್ಸ್ ಥ್ರೂ ಇನ್ ಟು ದ ಫಾಲೋಯಿಂಗ್ ಕೇಸಸ್. ಓಕೆನಾ? ಕಂಟ್ರೋಲ್ ದ ಪಾಸಸ್ ಟು ದ ಸ್ಟೇಟ್ಮೆಂಟ್ ಫಾಲೋಯಿಂಗ್ ದ ಸ್ವಿಚ್ ಬ್ಲಾಕ್. ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ನೆಕ್ಸ್ಟ್, ಇಲ್ಲ ಅಂದ್ರೆ ಇದರಲ್ಲಿ ಎಕ್ಸ್ಪ್ಲೇನ್ ಒಳಗೆ ಇದನ್ನ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ರಿ. ಎಕ್ಸ್ಪ್ಲನೇಷನ್ ಆಫ್ ದ ಸಿಂಟ್ಯಾಕ್ಸ್ ಇದನ್ನೈತಲ್ಲ, ಸಿಂಟ್ಯಾಕ್ಸ್ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸ್ವಿಚ್ ಎಕ್ಸ್ಪ್ರೆಷನ್ ಈಸ್ ಇವ್ಯಾಲ್ಯೂಯೇಟೆಡ್ ಓನ್ಲಿ ಒನ್ಸ್. ಒಂದೇ ಸರಿ ಇವ್ಯಾಲ್ಯೂಯೇಟ್ ಮಾಡೋದು ಸ್ವಿಚ್ ಚಾಯ್ಸ್ ಅಂತ. ಓಕೆನಾ? ಇಟ್ ಈಸ್ ಯೂಶಲಿ ಆನ್ ಇಂಟೀಜರ್ ಕ್ಯಾರೆಕ್ಟರ್ ಅಥವಾ ಏನಾದ್ರು ಇಡಬಹುದು ಒಳಗಡೆ ಚಾಯ್ಸ್ ಅಂತ. ಆಮೇಲೆ ಸೆಕೆಂಡ್ ಕೇಸ್ ಒಳಗೆ ಏನ್ ಮಾಡ್ತೀವಿ, ಕೇಸ್ 1, ಕೇಸ್ 2, ಈಚ್ ಕೇಸ್ ರೆಪ್ರೆಸೆಂಟ್ ದ ಒನ್ ಪಾಸಿಬಲ್ ವ್ಯಾಲ್ಯೂ. ಅಂದ್ರೆ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬ್ರೇಕ್ ಅಂದ್ರೆ ಇದನ್ನ ಬೇಡ ನಿಮಗೆ, ಅದು ಕರೆಕ್ಟ್ ವರ್ಕಿಂಗ್ ಆಫ್ ಸ್ವಿಚ್ ಸ್ಟೇಟ್ಮೆಂಟ್ ಇದು ಕರೆಕ್ಟ್ ಐತಿ ನೋಡ್ರಿ. ಅಲ್ಲಿ ಹೇಳಿದ್ನಲ್ಲ, ಇದು ಸ್ಟೆಪ್ಸ್ ಅರ್ಥ ಆಯ್ತಲ್ಲ ಹೆಂಗ್ ವರ್ಕ್ ಆಗುತ್ತೆ, ಅದನ್ನೇ ಬರೀರಿ. ಓಕೆನಾ? ಅದನ್ನ ತಲೆ ಕೆಡಿಸ್ಕೊಬೇಡ್ರಿ, ಬರೀ. ನೆಕ್ಸ್ಟ್ ಸಿಂಪಲ್ ಕ್ಯಾಲ್ಕುಲೇಟರ್. ಓಕೆನಾ? ಇದನ್ನು ನೀವು ಬರ್ಕೊಂಬಿಡ್ರಿ ಚೀಟಲ್ಲಿ, ಅವಾಗ ಕರೆಕ್ಟ್ ಬರ್ತದೆ. ಇದು ಸಿಂಪಲ್ ಕ್ಯಾಲ್ಕುಲೇಟರ್ ಏನಿಲ್ಲ. include studio.h void main ಅಂತ ಬರೀಬೇಕು. ಕ್ಯಾರೆಕ್ಟರ್ ಅಂದ್ರೆ ಇನಿಷಿಯಲೈಸ್ ಮಾಡ್ತೀವಿ OP ಅನ್ನೋದು. ಫ್ಲೋಟ್ num1 num2 ರಿಸಲ್ಟ್. ಪ್ರಿಂಟ್ ಎಂಟರ್ ದ ಆಪರೇಟರ್ಸ್ ಇದನ್ನ ಬರ್ಕೊಂತೀರಾ, ಸ್ಕ್ಯಾನ್ ಮಾಡ್ಕೊಂತೀವಿ. ಮತ್ತೆ ಪ್ರಿಂಟ್ ಎಂಟರ್ ದ 2 ನಂಬರ್ಸ್, ಮತ್ತೆ ಸ್ಕ್ಯಾನ್ ಮಾಡ್ತೀವಿ ನಂಬರ್. ಸ್ವಿಚ್ ಕೇಸ್ ನೋಡ್ರಿ, ಇದಿರೋ ಸ್ವಿಚ್ ಸ್ಟೇಟ್ಮೆಂಟ್ ಎಕ್ಸಾಂಪಲ್ ಹೆಂಗ್ ಬರುತ್ತೆ ನೋಡ್ರಿ. ಸ್ವಿಚ್ OP ಅಂತ ಇರುತ್ತೆ. ಓಕೆನಾ? ಇಲ್ಲಿ ಪ್ಲಸ್ ಆಪರೇಟರ್ ಮಾಡಿದ್ರೆ ಇದು ಆಡ್ ಮಾಡಿದ್ರೆ ಇದು ಬರುತ್ತೆ, ಮೈನಸ್ ಮಾಡಿದ್ರೆ ಇಲ್ಲಿ ಮೈನಸ್ ಮಾಡಿ ಈ ತರ ಬ್ರೇಕ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದು. ಓಕೆನಾ? ಇಲ್ಲಿ ಕೇಸ್ ಡಿವಿಷನ್ ಅಂತ ಇತ್ತು ನೋಡ್ರಿ. ಕೇಸ್ ಇದು ಮಲ್ಟಿಪ್ಲಿಕೇಶನ್. ಈಗ ಡಿವಿಷನ್ ಒಳಗೆ ಇಫ್ ಎಲ್ಸ್ ಮಾಡ್ತೀವಿ, ಯಾಕಂದ್ರೆ ಡಿವಿಷನ್ 0 ಬಂತಂದ್ರೆ ಎರರ್ ಬರುತ್ತೆ. ಡಿವಿಷನ್ ಬೈ ಇಸ್ ನಾಟ್ ಪಾಸಿಬಲ್. ಎಲ್ಸ್ ರಿಸಲ್ಟ್ ನಮ್ ಡಿವೈಡೆಡ್ ಬೈ ನಮ್ ಇಸ್ ಈಕ್ವಲ್ ಟು ರಿಸಲ್ಟ್.
ಬ್ರೇಕು, ಕಂಟಿನ್ಯೂ, ಇನ್‌ವ್ಯಾಲಿಡ್, ಡಿಫಾಲ್ಟ್ ಅಕಸ್ಮಾತ್ ಏನು ಬರ್ಲಿಲ್ಲ ಅಂದ್ರೆ ಡಿಫಾಲ್ಟ್ ಪ್ರಿಂಟ್ ಇನ್‌ವ್ಯಾಲಿಡ್ ಆಪರೇಷನ್ ಎಂಟರ್ಡ್ ಅಂದ್ರೆ ನೀವು ಎಂಟರ್ ಮಾಡಿರೋದು ತಪ್ಪೇ ಕ್ವೆಷನ್ ಮೀನ್ಸ್ ನಂಬರ್ ಹಾಕ್ತೀವಲ್ಲ ನಮ್ 1 ನಮ್ 2ಗೆ ಅದೇ ತಪ್ಪೈತಿ ಅಂತ. ಓಕೆನಾ? ಇಷ್ಟ ಆದ್ಮೇಲೆ ಇದು ಮುಗೀತು. ಯಾವುದು ಸ್ವಿಚ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಸಿಂಟ್ಯಾಕ್ಸ್ ಅಂದ್ರೆ ಏನು, ಅದು ಹೆಂಗೆ ಇದು ಎಕ್ಸ್‌ಪ್ಲೇನ್ ಆಗುತ್ತೆ ಅಂತ. ಓಕೆನಾ? ಇದು ಪ್ರೋಗ್ರಾಮ್ ಒಂದು ಇದೆ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ದ ಬ್ರೇಕ್ ಅಂಡ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಇವೆರಡ್ರ ಮಧ್ಯೆ ಏನು ಡಿಫರೆನ್ಸು? ಬ್ರೇಕ್ ಸ್ಟೇಟ್ಮೆಂಟ್ ಅಂದ್ರೇನು? ಟರ್ಮಿನೇಟ್ಸ್ ದ ನಿಯರೆಸ್ಟ್ ಎನ್ಕ್ಲೋಸಿಂಗ್ ದ ಲೂಪ್. ಈಗ ವೈಲ್ ಡೂ ಲೈಕ್ ಫಾರ್ ಆರ್ ಸ್ವಿಚ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ತಿರೋ ಬ್ರೇಕ್ ಅಂದ ತಕ್ಷಣ ಅಲ್ಲಿ ಕಟ್ ಮಾಡುತ್ತೆ. ಓಕೆನಾ? ಕಂಟ್ರೋಲ್ಸ್ ದ ಪಾಸಿಂಗ್ ಆಫ್ ದ ಸ್ಟೇಟ್ಮೆಂಟ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ದ ಲೂಪ್ ಸ್ವಿಚಸ್. ಇದನ್ನ ನಿಮಗೆ ಇದರಲ್ಲಿ ಅರ್ಥ ಆಗಲ್ಲ. ಓಕೆನಾ? ಇನ್ನು ಅದಕ್ಕೆ ನಾನು ಏನ್ ಮಾಡ್ತೀನಿ, ನಿಮಗೆ ಹೇಳ್ತೀನಿ ಒಂದು ನಿಮಿಷ. ಗೊತ್ತಲ್ಲ, ಇದೊಂದು ಈ ತರ ಇದೆನಾ, ನಾನು ಈ ತರ ಸಿಂಪಲ್ ಆಗಿ ಬರ್ದಿದ್ದೀನಿ ನೋಡ್ರಿ. ಬ್ರೇಕ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಬ್ರೇಕ್ ಈಸ್ ಯೂಸ್ ಟು ಸ್ಟಾಪ್ ದ ಲೂಪ್ ಇಮಿಡಿಯೇಟ್. ಒಂದು ಲೂಪ್ನ ಸ್ಟಾಪ್ ಮಾಡಕ್ಕೆ. ಕಂಟಿನ್ಯೂ ಸ್ಟೇಟ್ಮೆಂಟ್ ಅಂದ್ರೆ ಕಂಟಿನ್ಯೂ ಯೂಸ್ ಟು ಸ್ಕಿಪ್ ದ ಕರೆಂಟ್ ಇಟರೇಷನ್ ಅಂಡ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಇಟರ್. ಅದೀಗ ಈಗ ಐ ಇಂದ 1 to 10 ಪ್ರಿಂಟ್ ಮಾಡ್ಬೇಕು. ನಮಗೆ ಐ 3 ಮಟ್ಟ ಐ 3 ಬಂದ್ರೆ 3 ಬಿಟ್ಟು ಉಳ್ಕಿದ್ದೆಲ್ಲ ಪ್ರಿಂಟ್ ಆಗ್ಬೇಕು ಆ ತರ. ಹಂಗೆ 1 to 2 1 to 2 10 1 2 ಪ್ರಿಂಟ್ ಆಗತ್ತೆ. 3 ಬಂತಂದ್ರೆ ಅದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಇಂದ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾರೆ. ಓಕೆನಾ? ಎಕ್ಸಾಂಪಲ್ ಅರ್ಥ ಆಯ್ತಾ? ಆಫ್ಟರ್ ಬ್ರೇಕ್ ದ ಕಂಟ್ರೋಲ್ ಮೂವ್ಸ್ ಔಟ್ಸೈಡ್ ದ ಲೂಪ್. ಓಕೆನಾ? ಲೂಪ್ ಇಂದ ಹೊರ ಬಂದ್ಬಿಡುತ್ತೆ ಬ್ರೇಕ್ ಅದು. ಆಫ್ಟರ್ ಕಂಟಿನ್ಯೂ ಅಂದ್ಮೇಲೆ ದ ಕಂಟ್ರೋಲ್ ಮೂವ್ಸ್ ಟು ದ ನೆಕ್ಸ್ಟ್ ಇಟರೇಷನ್ ಫಾರ್ ದ ಸೇಮ್ ಲೂಪ್. ನೆಕ್ಸ್ಟ್ ಇಟರೇಷನ್ ಹೋಗುತ್ತೆ. ಓಕೆನಾ? ನೀವು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಪೇಜ್ ತುಂಬಿಸಿ ಬರೋದನ್ನ ಡೆವಲಪ್ ಮಾಡ್ಕೊಳ್ರಿ. ಯಾಕಂದ್ರೆ ಪೇಜ್ ತುಂಬಿಸಿದ್ರೆ ಅದು ಥಿಯರಿ ಮಾರ್ಕ್ಸ್ ಕೊಡ್ತಾರೆ. ಸುಮ್ಮನೆ ಈ ತರ ಟೇಬಲ್ ಹಾಕ್ಬೇಕು ಹಿಂಗ್ 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 ಅಂತ ಸುಮ್ಮನೆ ಎಕ್ಸ್‌ಪ್ಲೇನ್, ನಿಂಗೆ ಏನು ಗೊತ್ತಿಲ್ಲ ಅಂದ್ರೆ ಏನ್ ತಲೆ ಬರುತ್ತೆ ಅದನ್ನೇ ಒಂದು 8, 10 ಡಿಫರೆನ್ಸ್ ಬರಿಬೇಕು. ಓಕೆನಾ? ರಿಮೈನಿಂಗ್ ಇಟರೇಷನ್ಸ್ ಆಫ್ ದ ಲೂಪ್ಸ್ ಆರ್ ನಾಟ್ ಎಕ್ಸಿಕ್ಯೂಟೆಡ್. ಅಂದ್ರೆ ಈಗ 1 to 10 ಆದ್ಮೇಲೆ ಬ್ರೇಕ್ ಅಂತ ಹೊಡೆದ ತಕ್ಷಣ ನೆಕ್ಸ್ಟ್ ಮುಂದಿರುತ್ತಲ್ಲ, ಅದ್ಯಾವುದು ಎಕ್ಸಿಕ್ಯೂಟ್ ಮಾಡಲ್ಲ. ಯಾವುದು ಬ್ರೇಕ್ ಸ್ಟೇಟ್ಮೆಂಟ್. ರಿಮೈನ್ ಇಟರೇಷನ್ಸ್ ಕಂಟಿನ್ಯೂ ಟು ಎಕ್ಸಿಕ್ಯೂಟ್. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಮಟ್ಟ ಮಾಡಿದ್ವಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿ ಮಟ್ಟ ಮಾಡ್ತಿದ್ವಿ ಅಂದ್ರೆ ಇಲ್ಲಿ ಬ್ರೇಕ್ ಅಂತ ಕೊಟ್ರೆ ಇಲ್ಲಿ ಉಷ್ಟಿದಲ್ಲ 5 to 9 ಅದು ಎಕ್ಸಿಕ್ಯೂಟ್ ಆಗಲ್ಲ. ಇದರಲ್ಲಿ ಇಲ್ಲಿಂದ ಒಂದು ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ರೆ ಮತ್ತೆ ಅಷ್ಟನ್ನು ಕಂಟಿನ್ಯೂ ಆಗುತ್ತೆ. ಓಕೆನಾ? ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಇದು ಎಲ್ಲಿ ಯೂಸ್ ಮಾಡ್ತೀವಿ? ಫಾರ್, ವೈಲ್, ಡೂ ವೈಲ್ ಲೂಪಲ್ಲಿ ಮತ್ತು ಸ್ವಿಚಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಟ್ ಕ್ಯಾನ್ ಬಿ ಓನ್ಲಿ ಯೂಸ್ಡ್ ಇನ್ ಫಾರ್, ವೈಲ್, ಡೂ ವೈಲ್ ಲೂಪಲ್ಲಿ ಅಷ್ಟೇ ಯೂಸ್ ಮಾಡ್ತೀವಿ. ಇದೆಲ್ಲದರಲ್ಲೂ ಯೂಸ್ ಮಾಡ್ತೀವಿ. ಇದು ಓನ್ಲಿ ಯೂಸ್ಡ್ ಫಾರ್ ವೈಲ್ ಮತ್ತು ಡೂ ವೈಲ್ ಲೂಪ್ಸಲ್ಲಿ ಯೂಸ್ ಮಾಡ್ತೀವಿ. ಇಟ್ ಮೇನ್ಲಿ ಯೂಸ್ಡ್ ವೆನ್ ಇಟ್ ಓನ್ಲಿ ಯೂಸ್ಡ್ it main it can it is mainly used when we want to exit the loop. ಯಾವಾಗ ಯೂಸ್ ಮಾಡ್ತೀವಿ? ಎಕ್ಸಿಟ್ ಆಗಬೇಕಂದ್ರೆ ಅವಾಗ ಯೂಸ್ ಮಾಡ್ತೀವಿ. ಆಫ್ಟರ್ ಫೈಂಡಿಂಗ್ ದ ರಿಕ್ವೈರ್ಡ್ ರಿಸಲ್ಟ್. ನಮ್ಗೆ ಏನು ಆನ್ಸರ್ ಬೇಕು ಅದು ಸಿಗೋ ಮಟ್ಟ ಅದಾದ್ಮೇಲೆ ಎಕ್ಸಿಟ್ ಆಗ್ಬೋದು, ಅದಕ್ಕೆ ಯೂಸ್ ಆಗುತ್ತೆ. ಇಟ್ ಈಸ್ ಮೇನ್ಲಿ ಯೂಸ್ಡ್ ವೆನ್ ವಿ ವಾಂಟ್ ಟು ಸ್ಕಿಪ್ ದ ಅನ್ವಾಂಟೆಡ್ ವ್ಯಾಲ್ಯೂಸ್. ನಮ್ಗೆ ಬರಲ್ಲ, ಯಾವ್ದು ವಾಂಟೆಡ್ ಬ್ಯಾಡಲ್ಲ ಅದನ್ನ ಸ್ಕಿಪ್ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ಓಕೆನಾ? ಬ್ರೇಕ್ ಬ್ರೇಕ್ ಎಂಡ್ಸ್ ದ ಎಕ್ಸಿಕ್ಯೂಷನ್ ಆಫ್ ದ ಕರೆಂಟ್ ಲೂಪ್ ಆರ್ ದ ಸ್ಟೇಟ್ಮೆಂಟ್. ಅದನ್ನು ಅದೇ ತಿರ್ಗಾ ಮೂರ್ಗೆ ಅದನ್ನೇ ಹೇಳಿದ್ದಾರೆ. ಓಕೆನಾ? ಸ್ಕಿಪ್ ಓನ್ಲಿ ಸ್ಕಿಪ್ಸ್ ಓನ್ಲಿ ದ ರಿಮೈನಿಂಗ್ ಸ್ಟೇಟ್ಮೆಂಟ್ ಆಫ್ ದ ಕರೆಂಟ್ ಇಟರೇಷನ್. ಏನೇನು ಇರುತ್ತಲ್ಲ ಅದನ್ನಷ್ಟೇ ಸ್ಕಿಪ್ ಮಾಡುತ್ತೆ. ಓಕೆನಾ? ಎಕ್ಸಿಕ್ಯೂಷನ್ ಕಂಟಿನ್ಯೂಸ್ ಫ್ರಮ್ ಫಸ್ಟ್ ಸ್ಟೇಟ್ಮೆಂಟ್ ಆಫ್ಟರ್ ದ ಲೂಪ್ ಆರ್ ಎ ಸ್ವಿಚ್. Execution returns to the loop condition or updated statement for the next iteration. Okay, now it reduces unnecessary execution by ending the ಲೂಪ್ ಅಲ್ಲಿ. ನಮಗೆ ಆನ್ಸರ್ ಸಿಕ್ಕ ಮೇಲೆ ಮತ್ತೆ ಅದಕ್ಕೆ ನಮಗೆ ಕಂಟಿನ್ಯೂ ಮಾಡಬೇಕು, ಅದಕ್ಕೆ ಬ್ರೇಕ್ ಮಾಡಿ ಅದನ್ನು ಮುಗಿಸ್ತೀವಿ. ಇದರಲ್ಲಿ ನಮಗೆ ಇಟ್ ರೆಡ್ಯೂಸಸ್ ದ ಅನ್ನೆಸೆಸರಿ ಎಕ್ಸಿಕ್ಯೂಷನ್ ಬೈ ಇಗ್ನೋರಿಂಗ್ ದ ಸಮ್ ಆಫ್ ದ ನಮಗೆ ಏನು ಬೇಕು, ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂದರೆ ಅಲ್ಲಿಂದ ಅಲ್ಲಿ ಮಟ್ಟ ಅಷ್ಟೇ ರೂಟ್ ತೋರಿಸ್ಬೇಕು, ಸುತ್ತಾರಿಸಿ ಬೇಡ ನಮಗೆ ಆ ಥರ ಆಯ್ತು. ನೆಕ್ಸ್ಟ್ ಎಕ್ಸಾಂಪಲ್, ಸರ್ಚಿಂಗ್ ಆನ್ ಎಲಿಮೆಂಟ್ ಇನ್ ಆರೆ ಸ್ಟಾಪಿಂಗ್ ಇಟ್ ಫೌಂಡ್. ಇದು ಎಕ್ಸಾಂಪಲ್ ಬೇಡ, ಇದನ್ನ ಬರೀರಿ. ಎಕ್ಸಾಂಪಲ್ ಇತ್ತಲ್ಲ, ಆ್ಯಶ್ ಇನ್ಕ್ಲೂಡ್ ಐ ಅಂತ ತಿಳ್ಕೊಳ್ರಿ. ಫಾರ್ ಐ ಈಸ್ ಈಕ್ವಲ್ ಟು 1, ಐ ಈಸ್ ಲೆಸ್ ದನ್ ಈಕ್ವಲ್ ಟು 5, ಐ ಪ್ಲಸ್ ಪ್ಲಸ್ ಅಂದರೆ
ಐ ಚೆಕ್ ಮಾಡುತ್ತೆ. ಐ ಈಸ್ ಈಕ್ವಲ್ ಟು 1 1 ಈಸ್ ಲೆಸ್ ದೆನ್ 5 ಇವಾಗ ಪ್ರಿಂಟ್ ಆಗುತ್ತೆ. ಓಕೆನಾ? ಈಗ ಇಫ್ ಐ ಈಕ್ವಲ್ ಟು 3 ಬಂತಂದ್ರೆ ಬ್ರೇಕ್ ಆಗ್ಬೇಕು. ಆಮೇಲೆ ಪ್ರಿಂಟ್ ಆಗುತ್ತೆ. ಅವಾಗ ಏನು ಬರುತ್ತೆ ಔಟ್‌ಪುಟ್ 1 ಮತ್ತೆ 2 ಅಷ್ಟೇ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ತೀವಿ ನೆಕ್ಸ್ಟ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಇಲ್ಲಿ ನೋಡ್ರಿ. ಸೇಮ್ ಅದೇ ಐ ಈಸ್ ಈಕ್ವಲ್ ಟು ಸೇಮ್ ಬರುತ್ತೆ. ಕಂಟಿನ್ಯೂ ಅಂತ ಕೊಟ್ರೆ 3 ಬಿಟ್ಟು ಉಳ್ಕಿದ್ದೆಲ್ಲ 5 ಆಗುತ್ತೆ. ಅಂದ್ರೆ 1, 2, 4, 5 ಅರ್ಥ ಆಯ್ತಾ? ಇದು ಬರೀರಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಸ್ಟೇಟ್ಮೆಂಟ್ಸ್ ಅಂತ ವಿತ್ ಸಿಂಟ್ಯಾಕ್ಸ್ ಅಂತ ಕೇಳ್ತಾರ. ಇಫ್ ಎಲ್ಸ್ ಅದನ್ನ ಮಾಡ್ಬೇಕಾದ್ರೆ ಅದೇನಂತ ಅಂದ್ರೆ ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಏನು ದ ಸ್ಟೇಟ್ ದ ಇಫ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ಕೋಡ್ ಓನ್ಲಿ ವೆನ್ ದ ಗಿವನ್ ಕಂಡೀಷನ್ ಇಸ್ ಟ್ರೂ. ಓಕೆನಾ? ಇಫ್ ಸ್ಟೇಟ್ಮೆಂಟ್ ಅದೇ ಪೈಥಾನ್ ಅಲ್ಲಿ ಹೆಂಗ್ ಓದಿರೋ ಅದೇ ತರನೇ ಸೇಮ್ ಇದ್ರಲ್ಲಿ ಬ್ಲಾಕ್ ಆಫ್ ಕೋಡ್ ವೆನ್ ಓನ್ಲಿ ವೆನ್ ದ ಗಿವನ್ ಕಂಡೀಷನ್ ಇಸ್ ಟ್ರೂ. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ದ ಸ್ಟೇಟ್ಮೆಂಟ್ ಇನ್ಸೈಡ್ ಇಫ್ ಬ್ಲಾಕ್ ಈಸ್ ಇದನ್ನ ಬರೀರಿ. ಓಕೆನಾ? ಇಫ್ ಸ್ಟೇಟ್ಮೆಂಟ್ ಇಫ್ ದ ಸ್ಟೇಟ್ಮೆಂಟ್ if statement is used to execute the block of code only when the given condition is true. ಇದು ಸಿಂಟ್ಯಾಕ್ಸ್ ಏನು ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಇದಿಷ್ಟೇ. ಓಕೆನಾ? ನೆಕ್ಸ್ಟ್ ವರ್ಕಿಂಗ್ ಹೆಂಗ್ ಆಕತಿ ಅದೇ ದ ಕಂಡೀಷನ್ ಇಸ್ ಚೆಕ್ಡ್. ಇಫ್ ದ ಕಂಡೀಷನ್ ಇಸ್ ಟ್ರೂ ದ ಸ್ಟೇಟ್ಮೆಂಟ್ ಇನ್ಸೈಡ್ ಫಂಕ್ಷನ್ ಈಸ್ ಎಕ್ಸಿಕ್ಯೂಟೆಡ್. ಇಲ್ಲ ಫಾಲ್ಸ್ ಇದ್ರೆ ಅದು ಸ್ಕಿಪ್ ಆಗುತ್ತೆ. ದ ಪ್ರೋಗ್ರಾಮ್ ಕಂಟಿನ್ಯೂಸ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಓಕೆನಾ? ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಇದು ಎಕ್ಸಾಂಪಲ್ ಇಫ್ ಸ್ಟೇಟ್ಮೆಂಟಿಗೆ ಎಕ್ಸಾಂಪಲ್ ಬರಬೇಕು. ಇಂಟ್ ಮೇನ್ ಈಗ ಇಂಟ್ ಏಜ್ ಅಂತ ಕೊಡ್ತೀರ. ಇಂಟ್ ಪ್ರಿಂಟ್ ಎಂಟರ್ ದ ಪ್ರಿಂಟ್ ಎಫ್ ಎಂಟರ್ ದ ಏಜ್ ಎಂಟರ್ ಮಾಡುತ್ತೆ. ಆಮೇಲೆ ಸ್ಕ್ಯಾನ್ ಮಾಡುತ್ತೆ ಅದು. ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 18 ಪ್ರಿಂಟ್ ಇದು ಸಿಂಪಲ್ ಪ್ರೋಗ್ರಾಮ್. ಈಗ ಏಜ್ ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು 18 ಅಂತ ಇದ್ರೆ ಪ್ರಿಂಟ್ ಎಲಿಜಿಬಲ್ ಟು ವೋಟ್ ಅಂತ ಬರುತ್ತೆ. ಆಮೇಲೆ ರಿಟರ್ನ್ ಅದು ಈಗ ಏಜ್ 20 ಅಂತ ಹಾಕಿದ್ರೆ ಎಲಿಜಿಬಲ್ ಟು ವೋಟ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇಫ್ ಎಲ್ ಸ್ಟೇಟ್ಮೆಂಟ್ ಅಂದ್ರೆ ದ ಇಫ್ ಎಲ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ವೆನ್ ವಿ ಹ್ಯಾವ್ ಟೂ ಚಾಯ್ಸಸ್. ಅಂದ್ರೆ ಇಫ್ ಕಂಡೀಷನ್ ಟ್ರೂ ಆದ್ರೆ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗತ್ತೆ. ಇಫ್ ಕಂಡೀಷನ್ ಫೇಲ್ ಆದ್ರೆ ಎಲ್ಸ್ ಬ್ಲಾಕ್ ಅನ್ನು ಎಕ್ಸಿಕ್ಯೂಟ್ ಆಗುತ್ತೆ. ಅಂದ್ರೆ ಇಫ್ ಕಂಡೀಷನ್ ಮಾಡ್ತೀವಿ ಸಿಂಟ್ಯಾಕ್ಸ್ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಎಲ್ಸ್ ಸ್ಟೇಟ್ಮೆಂಟ್. ಓಕೆನಾ? ಇದು ಟ್ರೂ ಆದ್ರೆ ಇದು ಎಕ್ಸಿಕ್ಯೂಟ್ ಆಗತ್ತೆ. ಇಲ್ಲ ಅಂದ್ರೆ ಎಲ್ಸ್ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಇದು ಕಂಡೀಷನ್ ಹೆಂಗ್ ವರ್ಕಿಂಗ್ ಆಗತ್ತೆ ಅಂತ ದ ಕಂಡೀಷನ್ ಇಸ್ ಚೆಕ್ಡ್. ಇಫ್ ಟ್ರೂ ಇಫ್ ಇಟ್ ಈಸ್ ಟ್ರೂ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಅದರ್ವೈಸ್ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗತ್ತೆ. ಎಕ್ಸಾಂಪಲ್ ನೋಡ್ರಿ. ಅದನ್ನೇ ಸೇಮ್ ಇದನ್ನೇ ತಗೊಳ್ರಿ. ಇಲ್ಲೈತಲ್ಲ ಇದನ್ನೇ ತಗೊಳ್ರಿ. ಇಂಟ್ ಏಜ್ ಪ್ರಿಂಟ್ ಎಂಟರ್ ದ ಪ್ರಿಂಟ್ ಏಜ್ ಹಾಕ್ತೀರಾ. ಸ್ಕ್ಯಾನ್ ಮಾಡ್ತೈತೆ. ಇಫ್ ಏಜ್ ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 18 ಅಂತ ಇದ್ರೆ ಪ್ರಿಂಟ್ ಎಲಿಜಿಬಲ್ ಟು ವೋಟ್. ಇಲ್ಲಿ ಎಲ್ಸ್ ಅಂತ ಬರ್ದಿ ಎಲ್ಸ್ ಪ್ರಿಂಟ್ ನಾಟ್ ಎಲಿಜಿಬಲ್ ಟು ವೋಟ್ ಅಂತ ಬರೀರಿ. ಓಕೆನಾ? ನೆಕ್ಸ್ಟ್ ಇಫ್ ಎಲ್ಸ್ ಆದ್ಮೇಲೆ ನೆಸ್ಟೆಡ್ ಇಫ್ ಅಂತ ಬರುತ್ತೆ. ನೆಸ್ಟೆಡ್ ಇಫ್ ಅಂದ್ರೆ ಇಫ್ ಒಳಗೆ ಇಫ್ ಕಂಡೀಷನ್ಗೆ ನೆಸ್ಟೆಡ್ ಇಫ್ ಅಂತ ಕರೀತಾರೆ. ಓಕೆನಾ? ನೆಸ್ಟೆಡ್ ಇಫ್ ಮೀನ್ಸ್ ಇಫ್ ಇನ್ಸೈಡ್ ದ ಇಫ್. ಓಕೆನಾ? ಅನದರ್ ಇಫ್ ಈಸ್ ಕಾಲ್ಡ್ ಇದು. ಓಕೆನಾ? ಇಫ್ ಕಂಡೀಷನ್ ಮತ್ತು ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಮುಗೀತು. ಎಕ್ಸಾಂಪಲ್ ನೋಡ್ರಿ. ಈಗ ಇಫ್ ಮೇನ್ ಇಂಟ್ ಏಜ್ ಇಸ್ ಈಕ್ವಲ್ ಟು 20 ಕ್ಯಾರ್ ಸಿಟಿಸನ್ ಇಸ್ ಈಕ್ವಲ್ ಟು ವೈ ಅಂತ ತಿಳ್ಕೊಳ್ರಿ. ಇಫ್ ಏಜ್ ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು 18 ಇಫ್ ಸಿಟಿಸನ್ ಇಸ್ ಈಕ್ವಲ್ ಟು ವೈ ಪ್ರಿಂಟ್ ಎಲಿಜಿಬಲ್ ಟು ವೋಟ್ ಅಂತ ಇರುತ್ತೆ. ಔಟ್ಪುಟ್ ಏನು ಎಲಿಜಿಬಲ್ ಟು ವೋಟ್. ಇದು ಎದ್ರದ್ದು ನೆಸ್ಟೆಡ್ ಇಫ್. ಓಕೆನಾ? ನೆಕ್ಸ್ಟ್ ಇದು ಲ್ಯಾಡರ್ ಏನ್ ಬೇಡ, ಇಷ್ಟು ಸಾಕು. ಓಕೆನಾ? ನೆಕ್ಸ್ಟ್ ಇದನ್ನು ಕೇಳಿದ್ದಾರೆ. ಇಫ್ ಫೇಲ್ಸ್ ಲ್ಯಾಡರ್ ಅಂತಂದ್ರೆ ಕ್ಯಾಸ್ಟೆಡ್ ಇಫ್ ಅಂತ ಕೇಳ್ತಾರೆ. ಓಕೆನಾ? ಇದು ಏನ್ ಗೊತ್ತಾ ಡೆಫಿನೇಷನ್ ದ ಇಫ್ ಫೇಲ್ಸ್ ಲ್ಯಾಡರ್ ಈಸ್ ಅಥವಾ ಕ್ಯಾಸ್ಟೆಡ್ ಇಫ್ ಫೇಲ್ಸ್ ಈಸ್ ಯೂಸ್ಡ್ ವೆನ್ ದೇರ್ ಆರ್ ಮೋರ್ ದ್ಯಾನ್ 2 ಕಂಡೀಷನ್. ಎರಡಕ್ಕಿಂತ ಜಾಸ್ತಿ ಇದ್ರೆ ಯೂಸ್ ಮಾಡ್ತಾರೆ. ದ ಕಂಡೀಷನ್ ಆರ್ ಚೆಕ್ಡ್ 1 by 1. ಓಕೆನಾ? ಸಿಂಟ್ಯಾಕ್ಸ್ ನೋಡ್ರಿ. ಇಫ್ ಕಂಡೀಷನ್ ಸ್ಟೇಟ್ಮೆಂಟ್. ಇಫ್ ಫೇಲ್ಸ್ ನೋಡ್ರಿ. ಎಲ್ಸ್ ಇಫ್ ಕಂಡೀಷನ್ ಇಫ್ ಇಲ್ಲಿ ಕೊಡ್ತಾರೆ. ಇಫ್ ಫೇಲ್ಸ್ ಅಂತ ಕೊಡ್ತಾರೆ. ನಾವೇನ್ ಮಾಡಿದ್ವಿ ಎಲ್ಸ್ ಇಫ್ ಅಂತ ಬರಿಬೇಕು. ಓಕೆನಾ? ಇಫ್ ಕಂಡೀಷನ್ ಎಲ್ಸ್ ಇಫ್ ಮತ್ತೆ ಎಲ್ಸ್ ಸ್ಟೇಟ್ಮೆಂಟ್. ಓಕೆನಾ? ಇದು ಸಿಂಟ್ಯಾಕ್ಸ್. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ಇಂಟ್ ಮಾರ್ಕ್ಸ್ ಅಂತ ಕೊಡ್ತಾರೆ. ಪ್ರಿಂಟ್ ಎಂಟರ್ ದ ಮಾರ್ಕ್ಸ್ ಸ್ಕ್ಯಾನ್ ಮಾಡ್ತೀವಿ ಮಾರ್ಕ್ಸ್ ಅನ್ನ. ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 90 ಗ್ರೇಡ್ ಎ ಅಂತ ಪ್ರಿಂಟ್ ಮಾಡ್ರಿ. ಇಫ್ ಎಲ್ಸ್ ಇಫ್ 75 ಕಿಂತ ಜಾಸ್ತಿ ಗ್ರೇಡ್ ಬಿ. ಎಲ್ಸ್ ಇಫ್ 50 ಕಿಂತ ಜಾಸ್ತಿ ಇದ್ರೆ ಗ್ರೇಡ್ ಸಿ. ಎಲ್ಸ್ ಪ್ರಿಂಟ್ ಫೇಲ್ ಅಂತ ಬರಿಬೇಕು. ಇದು ಇದು ನೆಸ್ಟೆಡ್ ಎಲ್ಸ್ ಇಫ್ ಲ್ಯಾಡರ್ ಅಥವಾ ಕ್ಯಾಸ್ಟೆಡ್ ಇಫ್ ಅಂತ ಕೇಳ್ತಾರೆ. ಓಕೆನಾ? ಇದು ಮುಗೀತು. ನೆಕ್ಸ್ಟ್ ಇದು ನೋಡ್ಕೊಳ್ರಿ. ಎಕ್ಸಾಂಪಲ್ ಔಟ್ಪುಟ್ ನೋಡ್ಕೊಳ್ರಿ. ನೆಕ್ಸ್ಟ್ ಅಷ್ಟೇ ಸಾಕು ಈಗ.
ಈಗ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬ್ರೇಕ್ ಕಂಟಿನ್ಯೂ ಆಯಿತು. ಎಕ್ಸ್ಪ್ಲೇನ್ ಇದಲ್ಲ ಇದನ್ನ ಎಕ್ಸ್ಪ್ಲೇನ್ ಇಫ್ ಎಲ್ಸು ನೆಸ್ಟೆಡ್ ಇಫ್ ಕ್ಯಾಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್ ವಿತ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್. ಇದು ಓಕೆನಾ. ಇದನ್ನ ಏನಂತ ಕೇಳ್ಬೋದು ಇನ್ನೊಂದ್ಸತಿ ಅಂತ ಲಿಸ್ಟ್ ಕಂಡೀಷನಲ್ ಬ್ರಾಂಚಿಂಗ್ ಅಂತಾನು ಕೇಳ್ಬೋದು. ಓಕೆನಾ ಇನ್ ಸಿ ಪ್ರೋಗ್ರಾಮ್. ಓಕೆನಾ. ನೆಕ್ಸ್ಟ್